ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ 17ನೇ ಬಾರಿಗೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. 2026-27ನೇ ಸಾಲಿನ ಬಜೆಟ್ ಮಂಡನೆ ಕಾರ್ಯಕ್ರಮ ನಡೀತಾ ಇದೆ ವಿಧಾನಸಭೆಯಲ್ಲಿ. ಕಳೆದ ವರ್ಷಕ್ಕಿಂತ 40,000 ಕೋಟಿ ರೂಪಾಯಿ ಬಜೆಟ್ ಹೆಚ್ಚಳ ಆಗಿದೆ. ಅಂದರೆ 4.48 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಹಲವಾರು ಸೆಕ್ಟರ್ಗಳಿಗೆ ಅವರದೇ ಆದಂತಹ ಯೋಜನೆಗಳು. ಈ ಬಾರಿಯ ಬಜೆಟ್ನಲ್ಲಿ ಎಲ್ಲೆಲ್ಲಿ ಅವರಿಗೆ ಆಸ್ಪದ ಇದೆಯೋ, ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಕೇಂದ್ರ ಸರ್ಕಾರವನ್ನು ತೆಗಳುವ, ಟೀಕಿಸುವಂತಹ ಎಲ್ಲ ಅವಕಾಶಗಳನ್ನು ಸಿದ್ದರಾಮಯ್ಯನವರು ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ಹಾಗಾದರೆ ಬಜೆಟ್ನ ಹೈಲೈಟ್ಸ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ವಚನಕಾರ್ತಿ ಅಕ್ಕಮ್ಮ ಅವರ ಒಂದು ವಚನದಿಂದ ಆರಂಭ ಆಯಿತು ಇವತ್ತಿನ ಬಜೆಟ್ ಮಂಡನೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯ ಆರಂಭದಲ್ಲೇ ಕೇಂದ್ರ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವ ಹಣ ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪಿಸ್ತಾನೆ ಬಜೆಟ್ ಮಂಡನೆಗೆ ಆರಂಭ ಮಾಡಿದರು. 2026-27ನೇ ಬಜೆಟ್ನ ಗಾತ್ರ 4.48 ಲಕ್ಷ ಕೋಟಿ. ಅದರಲ್ಲಿ 1,32,190 ಕೋಟಿ ರೂಪಾಯಿ ಸಾಲ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇನ್ನುಳಿದಂತೆ ಹಲವಾರು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿರ್ಬೋದು. ವಿಕ್ಟೋರಿಯಾ ಆಸ್ಪತ್ರೆ ಹೆಸರು ಚೇಂಜ್ ಮಾಡಿದ್ದಾರೆ, ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ. ಕೊನೆಗೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 190 ಕೋಟಿ ರೂಪಾಯಿ ವೆಚ್ಚದಲ್ಲಿ ಘೋಷಣೆ ಆಗಿದೆ. ಟಿವಿ ಮತ್ತು ಸಿನಿಮಾ ಚಿತ್ರೀಕರಣಕ್ಕೆ ಏಕಗವಾಕ್ಷಿ ಯೋಜನೆ, ಸಿನಿಮಿತ್ರ ಘೋಷಣೆ, ಬೆಂಗಳೂರಿಗೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, BPL ಕಾರ್ಡ್ದಾರರಿಗೆ ಏನು ಹೆಚ್ಚುವರಿಯಾಗಿ 5 kg ಅಕ್ಕಿ ಕೊಡ್ತಾ ಇದ್ರು, ಆ ಅಕ್ಕಿಯ ಬದಲಿಗೆ ಇಂದಿರಾ ಕಿಟ್ ಕೊಡ್ತಾರಂತೆ. ಆ ಇಂದಿರಾ ಕಿಟ್ಟಿಯಲ್ಲಿ ಬೇರೆ ಬೇರೆ ಆಹಾರ ಸಾಮಗ್ರಿಗಳು ಇರ್ತಾವಂತೆ. ಇನ್ನುಳಿದಂತೆ ಭಾಳಷ್ಟು ವಿಚಾರಗಳನ್ನು ಈ ಬಾರಿಯ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ. ಸೊ ಯಾವ್ಯಾವ ಸೆಕ್ಟಾರ್ಗೆ ಏನೇನು ಕೊಟ್ಟಿದ್ದಾರೆ, ಮಹಿಳೆಯರಿಗೆ, ರೈತರಿಗೆ ಸೇರಿದಂತೆ ಪಶುಸಂಗೋಪನೆ, ಸಹಕಾರ, ಜಲಸಂಪನ್ಮೂಲ, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪಂಗಡ, ಆರೋಗ್ಯ, ವೈದ್ಯಕೀಯ, ಹೀಗೆ ಭಾಳಷ್ಟು ವಿಚಾರಗಳಲ್ಲಿ ತುಂಬ ಗ್ಯಾರಂಟಿಗಳಿಗೆ ಬ್ರೇಕ್ ಹಾಕುವಂತಹ ಅಥವಾ ಗ್ಯಾರಂಟಿಗಳಿಗೆ ಕತ್ತರಿ ಹಾಕುವಂತಹ ಈ ಒಂದು ಇಂದಿರಾ ಕಿಟ್ ಅದೇನು ಕತ್ತರಿ ಅಲ್ಲ, ಅದು ಎಕ್ಸ್ಟ್ರಾ ಆ್ಯಡ್ ಆನ್ ಅಂತ ಹೇಳ್ಬೋದು. ಯಾಕೆ ಅಂದರೆ 5 kg ಅಕ್ಕಿ ಸಲುವಾಗಿ ದುಡ್ಡು ಕೊಡ್ತಾ ಇದ್ರು, ಅದ್ರ ಬದಲಿಗೆ ಇಂದಿರಾ ಕಿಟ್ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಗೃಹಲಕ್ಷ್ಮಿಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಅಂತೂ ಇದರಲ್ಲಿ ಘೋಷಣೆ ಮಾಡಿಲ್ಲ. ಸೊ ಅಲೋಕೇಟ್ ಮಾಡಿದ್ದಾರೆ ಹಣ. ಯಾವ್ಯಾವ ಗ್ಯಾರಂಟಿಗಳಿಗೆ ಹಣ ಕೊಡಬೇಕಾಗಿತ್ತು ಅಥವಾ ಯಾವ್ಯಾವ ಗ್ಯಾರಂಟಿಗಳಿಗೆ ಅವರು ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ರೋ ಆ ಗ್ಯಾರಂಟಿಗಳಿಗೆ ಈಗಾಗಲೇ ಹಣವನ್ನು ಮೀಸಲಿಟ್ಟಿದ್ದಾರೆ. ಆದರೆ ಸ್ಕ್ರೂಟನಿ ಮಾಡ್ತಾರೆ, ಅದನ್ನು ಅರ್ಹ ಫಲಾನುಭವಿಗಳಿಗೆ ಕೊಡುವ ನಿಟ್ಟಿನಲ್ಲಿ ಏನೇನು ಮಾಡಬೇಕೋ ಆ ವಿಚಾರದಲ್ಲಿ ಯಾವ್ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ಅನ್ನೋದು ತುಂಬ 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 ಇಂಪಾರ್ಟೆಂಟ್.